ಅದಕ್ಕೆ ಅವ ಏನು 5 ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ನಾವು ಹೇಳಿದ್ವಿ, ಅದನ್ನು ಪ್ರತಿ ಮನೆಗೆ ಹೋಗಿ ಅವರಿಗೆ ಮನ ಮುಟ್ಟುವಂಥ ಕೆಲಸ ಮಾಡಬೇಕು. ನಾವು ಸಹೋದರಂತ ಪ್ರಿಯಾಂಕಾ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಈ ಮುಖಂಡರಾಗಿರ್ಬೋದು, ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ತಾಲೂಕು ಪಂಚಾಯತ್ ಸದಸ್ಯರು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನಮ್ಮೆಲ್ಲರಿಗೂ ಗೊತ್ತಿದಂತೆ ಬರುವಂಥ ಮೇ 7ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಜರುಗ್ತಾ ಇದೆ. ಅದರಲ್ಲಿ ನಮ್ಮ ಭಾಗದಿಂದ ಎಂಕಡಿ ಮತಕ್ಷೇತ್ರದಿಂದ ನಾವು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗೆ ಹೆಚ್ಚಿನ ಒಂದು ಮತಗಳನ್ನು ಕೊಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದ್ರೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಕಾರ್ಯ ಮಾಡಬೇಕು. ಹೋದ 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ನಿಂತಾಗ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕ್ಷೇತ್ರದಿಂದ ಸುಮಾರು 1 ಲಕ್ಷ ಮತಗಳನ್ನು ತಾವೆಲ್ಲರೂ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ತಾವೆಲ್ಲರೂ ಹಗಲು ರಾತ್ರಿ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ತಂದೆ ಸತೀಶ್ ಜಾರಕಿಹೊಳಿ ಮಾಡಿದಂಥ ಅಭಿವೃದ್ಧಿ ಯೋಜನೆಗಳಿರ್ಬೋದು, ಅವನ್ನೆಲ್ಲ ತಾವು ಮನೆಗೆ ಹೋಗಿ ಪ್ರಚಾರ ಮಾಡಿದಾಗ ಸುಮಾರು 1 ಲಕ್ಷ ಮತಗಳು ನಮಗೆ ಇದ್ದಿದ್ದಾವೆ. ಅದಕ್ಕೆ ಬರುವಂಥ ಚುನಾವಣೆಯಲ್ಲಿ ಕೂಡ ಅದೇ ರೀತಿ ನಾವೆಲ್ಲರೂ ಪ್ರಚಾರ ಮಾಡಬೇಕು. ಬೂತ್ ಕಮಿಟಿದವರಾಗಿರ್ಬೋದು, ಸದಸ್ಯರು ಅದೇ ರೀತಿ ಮಾದರಿಯಲ್ಲಿ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಮಾಡಿ ಅಷ್ಟೇ ಮತಗಳನ್ನು ನಾವು ಸೆಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬೂತ್ ಮಟ್ಟದಲ್ಲಿ ನಮಗೆ ಹೋದ ಚುನಾವಣೆಯಲ್ಲಿ ಎಷ್ಟು ಮತಗಳು ಬಿದ್ದಿದ್ದು ಅಷ್ಟೇ ಮತಗಳನ್ನು ಸೆಳಲಿಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದರೆ ಎಂಕಡಿ ಮತಕ್ಷೇತ್ರದ 15 ವರ್ಷಗಳಿಂದ ಯಾರಾದರೂ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದು ತಂದೆ ಸತೀಶ್ ಜಾರಕಿಹೊಳಿ. ಮತ್ತು ಬೆಂಗಳೂರು ಹೇಳಿದಂಗೆ ಈ ಭಾಗದ ರಸ್ತೆಗಳಾಗಿರ್ಬೋದು, ವಾರ್ಡ್ಗಳಲ್ಲಿರುವಂಥ CC ರೋಡ್ಗಳಾಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ವೈಯಕ್ತಿಕ ಯಾವುದೂ ಸಮಸ್ಯೆ ಬಂದರೂ ಕೂಡ ಎಲ್ಲದೂ ಕೂಡ ಮುಂದೆ ನಿಂತು ಸ್ಪಂದಿಸುವಂಥ ಕಾರ್ಯ ತಂದೆ ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಭಾಗದ ಜನರಿಗೆ ಯಾವತ್ತೂ ಹೋದರೂ ಅವ್ರಿಗೆ ಅವರಿಲ್ಲಂದ್ರೂ ಕೂಡ ನಾವು ನಮ್ಮ ಮುಖಾಂತರ ಅಥವಾ ಯಾರವ್ರ ಆಪ್ಸಾಗಿ ಮುಖಾಂತರ ಆ ಜನರಿಗೆ ಅಟೆಂಡ್ ಮಾಡುವಂಥ ಕೆಲಸ ನಿರಂತರವಾಗಿ ಅವರು ಮಾಡ್ತಾ ಬಂದಿದ್ದಾರೆ. ಇವತ್ತು ಶಾಬಂದರ ಇಸ್ಲಾಂಪುರ ಕ್ರಾಸದಲ್ಲಿ ಒಂದು ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ತಾವೆಲ್ಲರೂ ನೋಡ್ಬೋದು. ಮತ್ತು ಒಂದು ಚಿಕ್ಕ ಸರ್ಕಲ್ ಆಗಿ ಕ್ರಾಸ್ ಆಗಿತ್ತು, ಅದನ್ನ ಸಾಕಷ್ಟು ಅನುದಾನ ತಂದ ಸರ್ಕಲ್ ಅಗಲೀಕರಣ ಆಗಿರ್ಬೋದು, ರಸ್ತೆ ಸುಧಾರಣೆ ಆಗಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ತಂದೆ ಸತೀಶ್ ಜಾರಕಿಹೊಳಿ ಅನುದಾನದಲ್ಲಿ ಆಗಿದೆ. ಪಾಶ್ಚಾಪುರಿಂದ ಹೊಸ ಮೊಟ್ಟಬರಿ ಹೈವೇವರೆಗೂ ಒಂದು ಒಳ್ಳೆಯ ಹೈವೇ ಮಾದರಿಯಲ್ಲಿ ಒಂದು ಸ್ಟೇಟ್ ಹೈವೇಯನ್ನು ಅವರು ಮಾಡಿದ್ದಾರೆ. ಮೊದಲು ನಾವು ಪಾಶ್ಚಾಪುರಿಂದ ಇಲ್ಲಿ ಒಂಟೂರು ಕ್ರಾಸ್ ಬರಬೇಕಂದ್ರೆ ಬಹುಶಃ 45 ನಿಮಿಷ ಬೇಕಾಗಿತ್ತು. ಈಗ ಅದೇ 20 ನಿಮಿಷದಲ್ಲಿ ಅರ್ಧ ಟೈಮಲ್ಲಿ ನಾವು ಒಂದು ಬರ್ಬೋದು. ಅದಕ್ಕೆ ಅಂಥ ರೀತಿಯಲ್ಲಿ ರಸ್ತೆಗಳನ್ನು ಅವರು ಮಾಡಿದ್ದಾರೆ. ಇನ್ನು ಈ ಭಾಗದಲ್ಲಿ ಕೂಡ ಗುಡ್ಗುದಾಗಿರ್ಬೋದು, ಬಿಜ್ಪತಿ ಕೆಲವೊಂದು ರೋಡ್ ಕೂಡ ಈಗಾಗಲೇ ಅಪ್ರೂವಲ್ ಆಗಿದ್ದಾವೆ. ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಅವರು ಕೆಲಸ ಕಾರ್ಯ ಮಾಡ್ತಾರೆ. ಅದಕ್ಕಿಂತ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ತಂದೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ಬರುವಂಥ ಚುನಾವಣೆ ಕೂಡ ಅದೆಲ್ಲ ನಾವು ಜನರಿಗೆ ತಿಳಿಸುವಂಥ ಕಾರ್ಯ ಮಾಡಬೇಕಾಗಿದೆ.